Hello everybody, this is Divyashri. Welcome to Literary Canon. In this video, we are going to cover entire Dalit literature in one shot. I cover all the writers and their works through MCQs. Without further ado, let's start the class. First question on the screen. Which novel by Meena Kandaswamy is based on the 1968 Kilvamani massacre? Okay, ನಾನು ದಲಿತ್ ವಿಮೆನ್ ರೈಟರ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದಿಷ್ಟು ರೈಟರ್ಸ್ ಫಿಮೇಲ್ ರೈಟರ್ಸ್ ಬಗ್ಗೆ ಮಾತಾಡೋಣ, ಆಮೇಲೆ ಮೇಲ್ ರೈಟರ್ಸನ್ನು ಕನ್ಸಿಡರ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಕ್ವೆಶ್ಚನ್ ಯಾರ ಬಗ್ಗೆ ಇರೋದು? ಮೀನಾ ಕಂದಸ್ವಾಮಿ. ಆಕ್ಚುಲಿ ವಿಚ್ ನಾವೆಲ್ ಆಫ್ ಮೀನಾ ಕಂದಸ್ವಾಮಿ ಇಸ್ ಬೇಸ್ಡ್ ಆನ್ 1968 ಕಿಲ್ವಮನಿ ಮಸಾಕರೆ. ಸೊ ದಟ್ಸ್ ಆನ್ಸರ್ ಈಸ್ ನನ್ ಅದರ್ ದ್ಯಾನ್ ದ ಜಿಪ್ಸಿ ಗಾಡೆಸಸ್. ತುಂಬ ಟೈಮ್ ಕ್ವೆಶನ್ಸ್ ಕೇಳಿದರೆ ಜಿಪ್ಸಿ ಗಾಡೆಸಸ್ ಬಗ್ಗೆ. ಇಟ್ಸ್ ಅ ಡೆಬ್ಯೂ ನಾವೆಲ್ ಬೇಸ್ಡ್ ಆನ್ ಕಿಲ್ವಮನಿ ಮಸಾಕರೆ ಆಫ್ 1968. ಇಲ್ಲಿ ಏನಾಗುತ್ತೆ ಅಂದರೆ 44 ದಲಿತ್ ಅಗ್ರಿಕಲ್ಚರಲ್ ಲೇಬರ್ಸನ್ನು ಲ್ಯಾಂಡ್ ಲಾರ್ಡ್ಸ್ಗಳು ಸಾಯಿಸಿರ್ತಾರೆ ಇನ್ ತಮಿಳ್ನಾಡು, ಎಸ್ಪೆಷಲಿ ತಮಿಳ್ನಾಡಲ್ಲಿ. ಸೊ ಇದನ್ನು ನಾವೇನಂತ ಹೇಳ್ತೀವಿ? ದಿಸ್ ಇಸ್ ಅ ನಾವೆಲ್ ಆಲ್ ಅಬೌಟ್ ಕಿಲ್ವಮನಿ ಮಸಾಕರೆ ಆಫ್ 1968 ಅಂತ ಹೇಳ್ಬೋದು. ಸೆಕೆಂಡ್ ಕ್ವೆಶ್ಚನ್ ನೋಡಿ. ಆಯಂಕಲಿ ದಲಿತ್ ಲೀಡರ್ ಆಫ್ ಆರ್ಗ್ಯಾನಿಕ್ ಪ್ರೊಟೆಸ್ಟ್ ವಾಸ್ ರಿಟನ್ ಬೈ ಮೀನಾ ಕಂದಸ್ವಾಮಿ ವಿತ್, ಅಂದರೆ ಇದು ಕೋ ಆಥರ್ಸ್ ಆಯಿತಾ, ಇಬ್ಬರು ರೈಟರ್ಸ್ ಟುಗೆದರ್ ಬರೆದಿರೋಂಥದ್ದು. ಆಯಂಕಲ್ಲಿ ದಲಿತ್ ಲೀಡರ್ ಆಫ್ ಆರ್ಗ್ಯಾನಿಕ್ ಪ್ರೊಟೆಸ್ಟ್ ವಾಸ್ ರಿಟನ್ ಬೈ ಮೀನಾ ಕಂದಸ್ವಾಮಿ ವಿತ್ ಎಂ ನಿಜಾರ್. ಓಕೆ, ಎಂ ನಿಜಾರ್ ಅವ್ರ ಜೊತೆ ಸೇರಿ ಈ ಒಂದು ಪರ್ಟಿಕ್ಯುಲರ್ ವರ್ಕ್ಸನ್ನು ಬರೆದಿದ್ದಾರೆ ಮೀನಾ ಕಂದಸ್ವಾಮಿ. ಓಕೆನಾ? ಥರ್ಡ್ ಕ್ವೆಶ್ಚನ್ ನೋಡಿ. ವಿಚ್ ವರ್ಕ್ ಬೈ ಮೀನಾ ಕಂದಸ್ವಾಮಿ ಈಸ್ ಅ ಟ್ರಾನ್ಸ್ಲೇಷನ್ ಆಫ್ ಅ ಕ್ಲಾಸಿಕಲ್ ತಮಿಳ್ ಟೆಕ್ಸ್ಟ್. ಸೊ ಇದು ಟ್ರಾನ್ಸ್ಲೇಷನ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಟ್ರಾನ್ಸ್ಲೇಟೆಡ್ ವರ್ಕ್ಸ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಮೀನಾ ಕಂದಸ್ವಾಮಿ ಅವರು ಯಾವ ಒಂದು ಕ್ಲಾಸಿಕಲ್ ತಮಿಳ್ ಟೆಕ್ಸ್ಟನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ ಕೇಳಿದರೆ, ದಟ್ಸ್ ಬೇಸಿಕಲಿ ತಿರುರಕ್ಕಲ್ ದ ಬುಕ್ ಆಫ್ ಡಿಸೈರ್. ಓಕೆ, ತಿರುರಕ್ಕಲ್ ದ ಬುಕ್ ಆಫ್ ಡಿಸೈರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ವಿಚ್ ವಾಸ್ ಮೀನಾ ಕಂದಸ್ವಾಮಿ's first poetry collection? Which was Meena Kandaswamy's first poetry collection? That's none other than Touch, which was published in the year 2006 ಅಲ್ಲಿ ಪಬ್ಲಿಷ್ ಆಗುತ್ತೆ. ಆ್ಯಂಡ್ ಇಟ್ಸ್ ಅಬೌಟ್ ಬ್ರೂಟಲ್ ರಿಯಾಲಿಟಿ ಆಫ್ ಕಾಸ್ಟ್ ಬೇಸ್ಡ್ ಸೊಸೈಟಿ ಆ್ಯಂಡ್ ಸಿಸ್ಟಮ್ಯಾಟಿಕ್ ಆಪ್ರೇಷನ್ ಫೇಸ್ಡ್ ಬೈ ದಲಿತ್ಸ್ ಅದ್ರ ಬಗ್ಗೆ ಇರುವಂಥದ್ದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಬೇಸ್ಡ್ ಸೊಸೈಟಿ ಮತ್ತು ಆಪ್ರೇಷನ್ ಫೇಸ್ಡ್ ಬೈ ದಲಿತ್ಸ್ ಬಗ್ಗೆ ಇರುವಂಥದ್ದು. ಇಲ್ಲಿ ಟಚ್ ಅಂತಂದ್ರೆ ಏನು? ಆ್ಯಕ್ಚುಲಿ ಇಲ್ಲಿ ಏನಂದರೆ ಅಪ್ಪರ್ ಕಾಸ್ಟ್ ಮೆಂಟಾಲಿಟಿ ಏನಪ್ಪ ಅಂದರೆ ದೇ ಟ್ವಿಸ್ಟ್ ಟಚ್ ಇಂಟು ಸಿಂಬಲ್ ಆಫ್ ಹೇಟ್ರೆಡ್ ಆಯಿತಾ. ಅಂದರೆ ಟಚ್ ಅನ್ನೋಂಥ ಒಂದು ಕಾನ್ಸೆಪ್ಟ್, ಅಂದರೆ ನಾವು ಅವ್ರನ್ನ ಅಸ್ಪರ್ಶ್ಯರು ಅಂತ ಹೇಳ್ತೀವಿ, ಅವ್ರು ಮುಟ್ಟಲ್ಲ ನಾವು. ಯಾಕೆ ಅಂತಂದರೆ ಅವ್ರು ಕೊಡುವಂತಹ ಆ್ಯಕ್ಚುಲಿ ರೀಸನ್ನೇ ಬೇರೆ, ಬಟ್ ಮೆಂಟಲಿ ಅವ್ರು ಮೆಂಟಲಿ ಏನು ಯೋಚನೆ ಮಾಡ್ತಾರೆ ಅಂದರೆ ಟಚ್ ಅಂದ್ರೇನು, ಸಿಂಬಲ್ ಆಫ್ ಹೇಟ್ರೇಡ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಮಾರ್ಕರ್ ಆಫ್ ಸೋಷಿಯಲ್ ಹೈರಾರ್ಕಿ, ಅಂದರೆ ಅವರು ಅಪ್ಪರ್ ಕ್ಲಾಸಲ್ಲಿದ್ದಾರೆ, ಅಂದರೆ ಹೈರಾರ್ಕಿಯಲ್ಲಿ ಅಪ್ಪರ್ ಪೊಸಿಷನ್ಸಲ್ಲಿ ಅವ್ರು ಇದ್ದಾರೆ ಅನ್ನೋ ಕಾರಣಕ್ಕೆ ಸೊ ಟಚ್ ಅನ್ನೋಂತಹ ಸಿಂಬಲನ್ನು ಯೂಸ್ ಮಾಡಿದರೆ ಆ್ಯಸ್ ಸಿಂಬಲ್ ಆಫ್ ಹೇಟ್ರೇಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ವೆಲ್ ನೋನ್ ಕಲೆಕ್ಷನ್ಸ್ ಆಫ್ ಸ್ಟೋರೀಸ್ ಬೈ ಗೋಗು ಶ್ಯಾಮಲ. ಓಕೆ, ಇದು ಗೋಗು ಶ್ಯಾಮಲ ಬಗ್ಗೆ ಕ್ವೆಶ್ಚನ್ ಇರೋದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ವೆಲ್ ನೋನ್ ಕಲೆಕ್ಷನ್ ಆಫ್ ಸ್ಟೋರೀಸ್ ಬೈ ಗೋಗು ಶ್ಯಾಮಲ? ದಟ್ಸ್ ನನ್ ಅದರ್ ದ್ಯಾನ್ ಫಾದರ್ ಮೇ ಬಿ ಆನ್ ಎಲಿಫೆಂಟ್ ಆ್ಯಂಡ್ ಮದರ್ ಓನ್ಲಿ ಅ ಸ್ಮಾಲ್ ಬಾಸ್ಕೆಟ್ ಬಟ್. So this is the short story collection. Okay, it's a short story collection published in the year 2012. 2012 ಅಲ್ಲಿ ಇದು ಪಬ್ಲಿಷ್ ಆಗತ್ತೆ. ಓಕೆನಾ? ಕರಕ್ಕು ರಿಟನ್ ಬೈ ಬಾಮಾ. ಓಕೆ, ಅದರ್ ಆಪ್ಷನ್ಸ್ ನೋಡಿ. ಕರಕ್ಕು ರಿಟನ್ ಬೈ ಬಾಮಾ. ಜೂತನ್ ಬೈ ಓಂ ಪ್ರಕಾಶ್ ವಾಲ್ಮೀಕಿ. ಓಕೆ, ವಾಲ್ಮೀಕಿ. ಆ್ಯಂಡ್ ದ ಪ್ರಿಸನ್ ವಿ ಬ್ರೋಕ್ ರಿಟನ್ ಬೈ ಬೇಬಿ ಕಾಂಬ್ಳೆ. ಓಕೆ, ಬೇಬಿ ಕಾಂಬ್ಳೆ. ನೆಕ್ಸ್ಟ್ ನೋಡಿ. ಡ್ರೀಮಿಂಗ್ ಆಫ್ ಫ್ರೀಡಮ್ ಕೋಮರಾಮ್ ಭೀಮ್ ಬೈ ಗೋಗು ಶ್ಯಾಮಲ ಇಸ್ ಬೇಸ್ಡ್ ಆನ್. ಡ್ರೀಮಿಂಗ್ ಆಫ್ ಫ್ರೀಡಮ್ ಕೋಮರಾಮ್ ಭೀಮ್ ಬೈ ಗೋಗು ಶ್ಯಾಮಲ ಈಸ್ ಬೇಸ್ಡ್ ಆನ್ ಫ್ರೀಡಮ್ ಫೈಟರ್ಸ್ ಫ್ರಾಮ್ ತೆಲಂಗಾಣ. ಓಕೆ, ಇವರು ಬೇಸಿಕಲಿ ಬಯೋಗ್ರಫಿಕಲ್ ಅಕೌಂಟ್ ಆಫ್ ಕೋಮರಾಮ್. ಓಕೆ, ಕೋಮರಾಮ್ ಭೀಮ್ ಅಂತ ಇರ್ತಾರೆ, ಅವರ ಒಂದು ಬಯೋಗ್ರಫಿಯನ್ನು ಬರೆದಿದ್ದಾರೆ ಡ್ರೀಮಿಂಗ್ ಆಫ್ ಫ್ರೀಡಮ್ ಅಲ್ಲಿ. ಇಲ್ಲಿ ಏನು ಹೇಳ್ತಾರೆ ಅಂದರೆ ಹಿ ವಾಸ್ ದ ರಿವಲ್ಯೂಷನರಿ ಲೀಡರ್ ಹೂ ಫಾಟ್ ಅಗೇನ್ಸ್ಟ್ ನಿಜಾಮ್ ಆಫ್ ಹೈದರಾಬಾದ್. ಆಯಿತಾ, ನಿಜಾಮ್ ಆಫ್ ಹೈದರಾಬಾದ್. ಓಕೆ, ನಿಜಾಮ್ ಆಫ್ ಹೈದರಾಬಾದ್ ಮತ್ತು ಬ್ರಿಟಿಷ್ ರಾಜ್ ವಿರುದ್ಧನೂ ಕೂಡ ಫೈಟ್ ಮಾಡಿದರೆ ಫಾರ್ ದ ಲಿಬರೇಷನ್ ಆಫ್ ಗೋಂದ್ ಪೀಪಲ್. ಆಯಿತಾ, ಗೋಂದ್ ಪೀಪಲ್. ಓಕೆ, ಸೊ ಇವರ ಲಿಬರೇಷನ್ಗೋಸ್ಕರ ಫೈಟ್ ಮಾಡಿದ್ದಾರೆ. ಇಟ್ಸ್ ಆಲ್ ಅಬೌಟ್ ಕೋಮರಾಮ್ ಭೀಮ್. ಓಕೆ, ಇಟ್ಸ್ ಅ ಫ್ರೀಡಮ್ ಫೈಟರ್. ಅವರ ಬಯೋಗ್ರಫಿಯನ್ನು ಡ್ರೀಮಿಂಗ್ ಆಫ್ ಫ್ರೀಡಮ್ ಕೋಮರಾಮ್ ಭೀಮ್ ಬೈ ಗೋಗು ಶ್ಯಾಮಲ ಇಸ್ ಬೇಸ್ಡ್ ಆನ್ ಫ್ರೀಡಮ್ ಫೈಟರ್ಸ್ ಫ್ರಾಮ್ ತೆಲಂಗಾಣ. Okay, which of the following is Sharmila Raje's most influential book? Which of the following Sharmila Raje's most influential book? That's none other than Writing Caste, Writing
ಜೆಂಡರ್. ರೈಟಿಂಗ್ ಕಾಸ್ಟ್ ಸ್ಲ್ಯಾಶ್ ರೈಟಿಂಗ್ ಜೆಂಡರ್. ಫುಲ್ ಟೈಟಲ್ ಏನು? ನರೇಟಿಂಗ್ ದಲಿತ್ ವಿಮೆನ್ಸ್ ಟೆಸ್ಟಿಮೋನೀಸ್. ಓಕೆ, ಟೆಸ್ಟಿಮೋನೀಸ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 2006 ಅಲ್ಲಿ ಇದು ಪಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ನೋಡಿ, ವಿಚ್ ವರ್ಕ್ ಬೈ ಶರ್ಮಿಳಾ ರಿಜೆ focuses on the educational philosophy of B.R. Ambedkar. Educational philosophy of B.R. Ambedkar, that's none other than Education as Tritiya Ratna. Okay, Education as Tritiya Ratna. It's about Ambedkar's educational philosophy and he emphasizing education as Tritiya Ratna. ಅವ್ರು ಹೇಳ್ತಾರೆ ಎಜುಕೇಷನ್ನ ತೃತೀಯ ರತ್ನ ಅಂತ ಕರೀತಾರೆ ಅಥವಾ ಥರ್ಡ್ ಐ ಅಂತ ಹೇಳಿ ಕರೀತಾರೆ. ಯಾಕೆ ಅಂತಂದರೆ ಥ್ರೂ ದ್ಯಾಟ್ ವಿ ಕ್ಯಾನ್ ಬ್ರಿಂಗ್ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಸೊಸೈಟಿ ಆ್ಯಂಡ್ ಎಂಪವರ್ಮೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆನಾ? 9th one ನೋಡಿ, Rije's concept, ಶರ್ಮಿಳಾ Rije's concept of Dalit feminist standpoint draws inspiration from. ಕೇಳ್ಬೋದು, Dalit feminist standpoint, a concept given by ಅಂತ ಕೇಳ್ಬೋದು. That's none other than ಶರ್ಮಿಳಾ Rije. Draws inspiration from Dalit women's lived experience. Okay, Dalit women's lived experience ಅನ್ನು ನಾವು ನೋಡ್ಬೋದು. Which is Bhama's most famous autobiographical work? It's very easy. That's none other than Karakku, which was published in the year 1992 ಅಲ್ಲಿ ಇದು ಪಬ್ಲಿಷ್ ಆಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, which work of Bhama focuses on the lives and experience of Dalit women? Okay, which work of Bhama focuses on the lives and experience of Dalit women? That's none other than Sangati, which was published in 1994 ಅಲ್ಲಿ ಪಬ್ಲಿಷ್ ಆಗತ್ತೆ. ಇದು focuses on collective experience, ಸ್ಟ್ರಗಲ್ಸ್ ಆ್ಯಂಡ್ ರೀಸೈಲೆನ್ಸ್ ಆಫ್ ಸೆವ್ರಲ್ ಜನರೇಷನ್ಸ್ ಆಫ್ ದಲಿತ್ ವಿಮೆನ್. ಅಂದರೆ ತುಂಬ ವರ್ಷಗಳಿಂದ ಏನಾಗಿದ್ದಾರೆ ಅಂದರೆ ದಲಿತ್ ವಿಮೆನ್ಗಳು ಆ ಥರ ಆಪ್ರೇಷನಿಗೆ ಒಳಗಾಗಿದ್ದಾರೆ. ದೇ ಬಿಕೇಮ್ ವೆರಿ ಸೈಲೆಂಟ್, ಅಥವಾ ಅದ್ರ ಬಗ್ಗೆ ಸೈಲೆಂಟ್ ಅಂದರೆ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ಅದ್ರ ಬಗ್ಗೆ ಹೇಳಿರೋಂಥದ್ದು ದಲಿತಲ್ಲಿ. ಆಯಿತಾ? ವನಮಂ ಬರೆದಿದ್ಯಾರು? ಆ್ಯಕ್ಚುಲಿ ವನಮಂ ಬರೆದಿದ್ದು ಕೂಡ ಬಾಮ ಬರೆದಿರೋದು. ಇಟ್ಸ್ ಬೇಸಿಕಲಿ ಅಬೌಟ್ ಇಂಟರ್ಕಾಸ್ಟ್ ರೈವಲ್ರಿ. ಆಯಿತಾ? ಇಂಟರ್ಕಾಸ್ಟ್ ರೈವಲ್ರಿ. ಓಕೆ, ನೆಕ್ಸ್ಟ್ ಕಿಸುಮ್ ಬುಕರನ್, ಇಟ್ಸ್ ಬೇಸಿಕಲಿ ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ನೋಡಿ, ವಿಚ್ ವರ್ಕ್ ಬೈ ಬಾಮಾ ಇಸ್ ಕನ್ಸಿಡರ್ಡ್ ಅ ಸೀಕ್ವಲ್ ಆರ್ ಕಂಟಿನ್ಯೂಯೇಷನ್ ಆಫ್ ದಲಿತ್ ವುಮೆನ್ಸ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಕರಕ್ಕು. ಸೊ ಕರಕ್ಕು ಆದಮೇಲೆ ಕರಕ್ಕು ಸೀಕ್ವೆಲ್ ಯಾವುದು ಅಂತ ಕೇಳ್ಬೋದು, ಅಥವಾ ಕಂಟಿನ್ಯೂಯೇಷನ್ ಸ್ಟೋರಿ ಆಫ್ ದಲಿತ್ ವುಮೆನ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ಬೋದು. ದಟ್ಸ್ ನನ್ ಅದರ್ ದನ್ ಸಂಗತಿ. ಆಯಿತಾ? ಸಂಗತಿ ಬೇಸಿಕಲಿ ಸೀಕ್ವೆಲ್ ಅಂತಲೂ ಹೇಳ್ತೀವಿ, ಅಥವಾ ಕಂಟಿನ್ಯೂಯೇಷನ್ ಆಫ್ ದಲಿತ್ ವುಮೆನ್ಸ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಕರಕ್ಕು ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಆನಂದಾಯಿ ಬೈ ಪಿ ಶಿವಕಾಮಿ ಫೋಕಸಸ್ ಮೇನ್ಲಿ ಆನ್. ಆನಂದಾಯಿ ಬೈ ಪಿ ಶಿವಕಾಮಿ ಫೋಕಸಸ್ ಮೇನ್ಲಿ ಆನ್ ವಿಮೆನ್ಸ್ ಎಕ್ಸ್ಪೀರಿಯನ್ಸ್ ವಿತ್ ಇನ್ ಪ್ಯಾಟ್ರಾರ್ಕಲ್ ಸೊಸೈಟಿ. ಆಯಿತಾ? ಇಲ್ಲಿ ಏನಪ್ಪ ಅಂತಂದರೆ ಕಾಂಪ್ಲೆಕ್ಸಿಟೀಸ್ ಆಫ್ ಡೊಮೆಸ್ಟಿಕ್ ಲೈಫ್ ಬಗ್ಗೆ ಹೇಳ್ತಾರೆ. ಆಯಿತಾ? ಡೊಮೆಸ್ಟಿಕ್ ಲೈಫ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಎಸ್ಪೆಷಲಿ ಆಪ್ರೆಸಿವ್ ಪೆಟ್ರಾರ್ಕಲ್ ಫ್ಯಾಮಿಲಿ, ಅಂದರೆ ಮೇಲ್ ಡಾಮಿನೆನ್ಸ್ ಫ್ಯಾಮಿಲಿ ಏನಿದೆ ಅಲ್ಲಿ ಯಾವ ಥರ ಸ್ಟ್ರಗಲನ್ನು ಫೇಸ್ ಮಾಡ್ತಾರೆ ವಿಮೆನ್ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ವಿಚ್ ನಾವೆಲ್ಸ್ ಬೈ ಪಿ ಶಿವಕಾಮಿ ವಾಸ್ ಒರಿಜಿನಲಿ ಪಬ್ಲಿಷ್ಡ್ ಇನ್ ತಮಿಳ್ ಆಸ್ ಪಜಾಯನ ಕಜಿಡಲುಮ್. ಓಕೆ, ಪಜಾಯನ ಕಜಿಡಲುಮ್. ವಿಚ್ ನಾವೆಲ್ ಬೈ ಪಿ ಶಿವಕಾಮಿ ವಾಸ್ ಒರಿಜಿನಲಿ ಪಬ್ಲಿಷ್ಡ್ ಇನ್ ತಮಿಳ್ ಆಸ್ ಪಜಾಯನ ಕಜಿಡಲುಮ್. ಇಟ್ಸ್ ನನ್ ಅದರ್ ದ್ಯಾನ್ ದ ಗ್ರಿಪ್ ಆಫ್ ಚೇಂಜ್. ಆಯಿತಾ? ಓಕೆ, ಸೊ ಅದನ್ನು ಒರಿಜಿನಲಿ ಯಾವುದ್ರಲ್ಲಿ ಪಬ್ಲಿಷ್ ಮಾಡಿರ್ತಾರೆ, ಬೇಸಿಕಲಿ ಪಜಾಯನ ಕಜಿಡಲುಮ್ ಅಂತ. ಬಟ್ ಇಂಗ್ಲೀಷಲ್ಲಿ ಏನಿದೆ ಅದು ದ ಗ್ರಿಪ್ ಆಫ್ ಚೇಂಜ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ ಆ್ಯಕ್ಚುಲಿ 2006 ಅಲ್ಲಿ. ಆಯಿತಾ? ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ತಮಿಳಲ್ಲಿ ಯಾವಾಗ ಪಬ್ಲಿಷ್ ಮಾಡ್ತಾರೆ ಅಂದರೆ 1989 ಪಬ್ಲಿಷ್ ಮಾಡ್ತಾರೆ. ಟ್ರಾನ್ಸ್ಲೇಟ್ ಮಾಡ್ತಾರೆ ಇಂಗ್ಲೀಷಿಗೆ ದ ಗ್ರಿಪ್ ಆಫ್ ಚೇಂಜ್. ಟ್ರಾನ್ಸ್ಲೇಟ್ ಮಾಡಿದ್ಯಾರು? ಹರ್ ಸೆಲ್ಫ್. ಆಯಿತಾ? ಅವರೇ ಮಾಡಿರೋಂಥದ್ದು. ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಲೇಷನ್ ಏನೇನಿದೆ ಅದು ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಲೇಟ್ ಇಂಟು ಇಂಗ್ಲೀಷ್ ಬೈ ಹರ್ ಸೆಲ್ಫ್, ಪಬ್ಲಿಷ್ಡ್ ಆಸ್ ಗ್ರಿಪ್ ಆಫ್ ಚೇಂಜ್ ಇನ್ 2006 ಅಲ್ಲಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ದ ಟೇಮಿಂಗ್ ಆಫ್ ವಿಮೆನ್. The Taming of Women by P. Shivakami is the English translation of. The Taming of Women by P. Shivakami is the English translation of Anandai. Okay, Anandai, which was published in the year 1922. Very interesting fact ಏನಪ್ಪ ಅಂದರೆ, ಪಿ ಶಿವಕಾಮಿ ಯಾರು? ಫಾರ್ಮರ್ IAS ಆಫೀಸರ್ ಫ್ರಮ್ ತಮಿಳ್ನಾಡು. ಓಕೆ, ಶಿ ಇಸ್ ತಮಿಳ್ ರೈಟರ್ಸ್. ಓಕೆ, ಶಿ ಇಸ್ ಟ್ರಾನ್ಸ್ಲೇಟೆಡ್ ದಿಸ್ ಪರ್ಟಿಕ್ಯುಲರ್ ವರ್ಕ್ ಇದೆಯಲ್ಲ ಏನು, ಆನಂದಾಯಿ, ವಿಚ್ ಇಸ್ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲೀಷ್ ಬೈ ಪ್ರೀತಮ್. ನೋಡಿ, ಪ್ರೀತಮ್ ಕೆ ಚಕ್ರವರ್ತಿ. ಓಕೆ, ಚಕ್ರವರ್ತಿ ಇವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಲೇಟರ್ ವೆರಿ ಇಂಪಾರ್ಟೆಂಟ್. ನೋಡಿ, ಅದರಲ್ಲೇ ಮುಂಚಿಂದು ಅಂದರೆ ಲೈಕ್ ಯಾವುದು ದ ಗ್ರಿಪ್ ಆಫ್ ಚೇಂಜ್ ಟ್ರಾನ್ಸ್ಲೇಟ್ ಮಾಡಿದ್ದು ಯಾರು ಅಲ್ವಾ? ಇದೇನು ಪಜಾಯನ
ಕಜಿಡಲುಮ್ ಇದೆಯಲ್ಲ, ಅದು ಬೇಸಿಕಲಿ ಟ್ರಾನ್ಸ್ಲೇಟ್ ಮಾಡಿದ್ದು ಅವರೇ, ಪಿ ಶಿವಕಾಮಿ ಅವರೇ. ಬಟ್ ಈ ಪರ್ಟಿಕ್ಯುಲರ್ ಆನಂದಾಯಿ ರಿಟನ್ ಬೈ ಪಿ ಶಿವಕಾಮಿ ವಿಚ್ ವಾಸ್ ಟ್ರಾನ್ಸ್ಲೇಟ್ ಇನ್ ಟು ಇಂಗ್ಲಿಷ್ ಆಸ್ ದ ಟೇಮಿಂಗ್ ಆಫ್ ವಿಮೆನ್ ಬೈ ಪ್ರೀತಮ್ ಕೆ ಚಕ್ರವರ್ತಿ ಆ್ಯಂಡ್ ಪಬ್ಲಿಷ್ಡ್ ಬೈ ಪೆಂಗ್ವಿನ್ ಬುಕ್ ಆಫ್ ಇಂಡಿಯಾ ಇನ್ 2012 ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವೆರಿ ಇಂಪಾರ್ಟೆಂಟ್, ಟ್ರಾನ್ಸ್ಲೇಟರ್ ಬಗ್ಗೆ ಕ್ವೆಶ್ಚನ್ಸ್ ಕೇಳಿದ್ದಾರೆ ತುಂಬ ಟೈಮ್, ಆಯಿತಾ. ನೆಕ್ಸ್ಟ್ ನೋಡಿ, ಊರ್ಮಿಳಾ ಪವಾರ್ ಈಸ್ ಬೆಸ್ಟ್ ನೋನ್ ಫಾರ್ ಹರ್ ಆಟೋಬಯೋಗ್ರಫಿಕಲ್ ವರ್ಕ್. Urmila Pawar is best known for her autobiographical work, that is Aidan or the Weave of Life. Okay, Urmila Pawar is Marathi writer. ಆಯ್ತಾ, ಅವರ ಒರಿಜಿನ್ ಕೇಳ್ತಾರೆ ಅಂದರೆ ಮರಾಠಿ ರೈಟರ್. ಓಕೆ, ಸೊ ಕೆಲವೊಂದ್ಸರಿ ಅವರ ಯಾವ ಲ್ಯಾಂಗ್ವೇಜ್ ಅಂತಲೂ ಕೂಡ ಕೇಳೋಂಥ ಚಾನ್ಸಸ್ ಇರುತ್ತೆ. ಯು ಮಸ್ಟ್ ನೋ. ಓಕೆ, ಯಾವ ಥರ ಕ್ವೆಶನ್ಸ್ ಬೇಕಾದರೂ ಬರ್ಬೋದು ಅವರಿಂದ. ಹಾಗಾಗಿ ಉರ್ಮಿಳಾ ಪವಾರ್ ಇಸ್ ಮರಾಠಿ ರೈಟರ್ ಡಾಕ್ಯುಮೆಂಟಿಂಗ್ ದ ಸ್ಟ್ರಗಲ್ಸ್ ಆಫ್ ದಲಿತ್ ವಿಮೆನ್ ಇನ್ ಮಹಾರಾಷ್ಟ್ರದ ದಲಿತ್ ವಿಮೆನ್ ಯಾವ ಥರ ಫೇಸ್ ಮಾಡ್ತಾ ಇದ್ರು ಅನ್ನೋದು. ಸೊ ಈಗಷ್ಟೇ ಹೇಳಿದೆ, ಕರಕು ರಿಟನ್ ಬೈ ಬಾಮಾ, ಜೂತನ್ ಬೈ ಓಂ ಪ್ರಕಾಶ್ ವಾಲ್ಮೀಕಿ, ಬಲೂತಾ ಬೈ ದಯಾ ಪವಾರ್. ಆಯಿತಾ. ಸೊ ಯು ಮಸ್ಟ್ ನೋ ದ ಅದರ್ ಆಪ್ಷನ್ಸ್ ಆಲ್ಸೋ, ಆನ್ಸರ್ ಕೂಡ ಗೊತ್ತಿರಬೇಕು. ದ ವೀವ್ ಆಫ್ ಲೈಫ್, ಓಕೆ, ವೀವ್ ಆಫ್ ಮೈ ಲೈಫ್ ಅಥವಾ ಐದಾನ್ ಬೈ ಉರ್ಮಿಳಾ ಪವಾರ್ ಡಿರೈವ್ಸ್ ಇಟ್ ಟೈಟಲ್ ಫ್ರಮ್. ಸೊ ಐದಾನ್ ಅಥವಾ ವೀವ್ ಆಫ್ ಮೈ ಲೈಫ್ ಇದೆಯಲ್ಲ, ಅದು ಯಾವ ಒಂದು ಟೈಟಲನ್ನು ತೊಗೊಂಡಿದ್ದು ಎಲ್ಲಿಂದ ಅಂತ ಕೇಳಿದರೆ, ಟ್ರೆಡಿಷನಲ್ ಬ್ಯಾಂಬೂ ವೀವಿಂಗ್ ಕ್ರಾಫ್ಟ್ ಪ್ರಾಕ್ಟೀಸ್ಡ್ ಬೈ ಹರ್ ಕಮ್ಯುನಿಟಿ. ಹರ್ ಕಮ್ಯುನಿಟಿ ಯಾವುದು ಅಂದರೆ ಮಹಾರ್ ಕಮ್ಯುನಿಟಿ. ಆಯಿತಾ, ಮಹಾರಾಷ್ಟ್ರದ ದಲಿತ್ ವಿಮೆನ್ನ ಮಹಾರ್ ಕಮ್ಯುನಿಟಿ ಅಂತ ಕರಿತೀವಿ. ಅಲ್ಲಿ ಬ್ಯಾಂಬೂ ವೀವಿಂಗ್ ಮಾಡ್ತೀವಲ್ಲ, ಅವರನ್ನು ವೀವ್ ಆಫ್ ಮೈ ಲೈಫ್ ಅದನ್ನು ಇನ್ಸ್ಪೈರ್ ಆಗಿ ವೀವ್ ಆಫ್ ಮೈ ಲೈಫ್ ಅಥವಾ ಏನಂತ ಹೇಳ್ತೀವಿ ಐದಾನ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ವಿ ಆಲ್ಸೋ ಮೇಡ್ ಹಿಸ್ಟ್ರಿ ಬೈ ಪವಾರ್ ಡಾಕ್ಯುಮೆಂಟ್ಸ್. ವಿ ಆಲ್ಸೋ ಮೇಡ್ ಹಿಸ್ಟ್ರಿ ಬೈ ಪವಾರ್ ಡಾಕ್ಯುಮೆಂಟ್ ದಲಿತ್ ವಿಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಅಂಬೇಡ್ಕರೈಟ್ ಮೂವ್ಮೆಂಟ್. ಅಂಬೇಡ್ಕರೈಟ್ ಮೂವ್ಮೆಂಟಲ್ಲಿ ಹೇಗೆ ದಲಿತ್ ವಿಮೆನ್ ಪಾರ್ಟಿಸಿಪೇಷನ್ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ವಿ ಆರ್ ಆಲ್ಸೋ ಮೇಡ್ ಹಿಸ್ಟ್ರಿ ಇದೆಯಲ್ಲ, ಇಟ್ಸ್ ಅಂದರೆ ಕೊಲಾಬರೇಟಿವ್ ವರ್ಕ್ ಅಂತ ಹೇಳ್ಬೋದು. ಒಂದು ಬೇಸಿಕಲಿ ಉರ್ಮಿಳಾ ಪವಾರ್, ಓಕೆ, ಉರ್ಮಿಳಾ ಪವಾರ್ ಬರೆದಿದ್ದಾರೆ. ಇನ್ನೊಂದು ಬಂದುಬಿಟ್ಟು ಮೀನಾಕ್ಷಿ ಮೂನ್. ಆಯಿತಾ, ಮೀನಾಕ್ಷಿ ಮೂನ್ ಟುಗೆದರ್ ದೇ ಹ್ಯಾಡ್ ರಿಟನ್ ಮೀನಾಕ್ಷಿ ಮೂನ್. ಆಯಿತಾ, ಇವರಿಬ್ಬರು ಸೇರಿ ಬರೆದಿರೋಂಥ ಇದೊಂದು ಪರ್ಟಿಕ್ಯುಲರ್ ವರ್ಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಕುಮುದ್ ಪಾವ್ಡೆ ಈಸ್ ಬೆಸ್ಟ್ ನೋನ್ ಫಾರ್ ವಿಚ್ ಆಟೋಬಯೋಗ್ರಫಿಕಲ್ ವರ್ಕ್. ಕುಮುದ್ ಪಾವ್ಡೆ ಇಸ್ ವೆಲ್ ನೋನ್ ಫಾರ್ ವಿಚ್ autobiographical work, that is Antaspot. Okay, Antaspot is autobiographical work about her journey to becoming a Sanskrit scholar. ಆಯಿತಾ, ಇದು ಬೇಸಿಕಲಿ ಆಟೋಬಯೋಗ್ರಫಿಕಲ್ ವರ್ಕ್. ಏನಪ್ಪ ಅಂದರೆ, ಕುಮುದ್ ಪಾವ್ಡೆ ಆ್ಯಕ್ಚುಲಿ ಸಂಸ್ಕೃತ್ ಅನ್ನೋದು ಬರೀ ಅಪ್ಪರ್ ಕ್ಲಾಸಿಗೆ ಮಾತ್ರ ಇತ್ತು, ಲೋವರ್ ಕ್ಲಾಸಿಗೆ ಇರಲಿಲ್ಲ. ಸೊ ಬಟ್ ಕುಮುದ್ ಪಾವ್ಡೆ ಏನು ಮಾಡ್ತಾರೆ, ಶಿ ಡಿಸೈಡೆಡ್ ಟು ಲರ್ನ್ ಸಂಸ್ಕೃತ್. ಸೊ ಅವರ ಜರ್ನಿ, ಆ ಲರ್ನಿಂಗ್ ಸಂಸ್ಕೃತನ್ನು ಕಲಿಯುವಂಥ ಟೈಮಲ್ಲಿ ಏನೇನು ಸ್ಟ್ರಗಲ್ಸನ್ನು ಫೇಸ್ ಮಾಡಿದ್ದಾರೆ, ಆ ಜರ್ನಿಯನ್ನು ನಾವು ಇಲ್ಲಿ ಅಂತಸ್ಫೋಟಲ್ಲಿ ನೋಡ್ಬೋದು. 20th ನೋಡಿ, ದ ಪ್ರಿಸನ್ ವಿ ಬ್ರೋಕ್ ಬೈ ಬೇಬಿ ಕಾಂಬ್ಳೆ. The Prison We Broke by Baby Kamble primarily depicts the life of which community? Mahar community. Okay, Mahar community ಬಗ್ಗೆ ಇರುವಂಥದ್ದು biographical account by Baby Kamble, originally published in Marathi as Jina, okay, Jina Amucha. ಆಯಿತಾ, ಸೊ ಆ್ಯಕ್ಚುಲಿ ಇದರ ಮರಾಠಿ ಟೈಟಲ್ ಏನು, ಜೀನಾ ಅಮೂಚ. ಆ್ಯಂಡ್ ಇಟ್ ಈಸ್ ಟಾಕಿಂಗ್ ಅಬೌಟ್ ಡ್ಯುಯಲ್ ಅಪ್ರೆಷನ್. ಅಂದರೆ ಡ್ಯುಯಲ್ ಅಪ್ರೆಷನ್ ಅಂದರೆ ಏನು, ಡ್ಯುಯಲ್ ಆಪ್ರೆಷನ್ ಅಂದ್ರೇನು, ಬೇಸಿಕಲಿ ಒಂದು ಕಾಸ್ಟ್. ಆಯಿತಾ, ಸೊಸೈಟಿಯಲ್ಲಿ ಕಾಸ್ಟ್ ಬೇಸ್ಡ್ ಆಪ್ರೇಷನ್ ಇದ್ದೇ ಇತ್ತು ದಲಿತ ವಿಮೆನ್ಗೆ. ಇನ್ನೊಂದು ಪೆಟ್ರಿಯಾರ್ಕಿ. ಆಯಿತಾ, ಪೆಟ್ರಿಯಾರ್ಕಿ ಅಂದರೆ ಮೇಲ್ ಡಾಮಿನೆನ್ಸ್, ಇದು ಕೂಡ ನಾವು ನೋಡ್ಬೋದು. ಸೊ ಇದರ ಎರಡು ಅಂದರೆ ಒಬ್ಬ ವಿಮೆನ್ನಿಗೆ ಇದರ ಡ್ಯುಯಲ್ ಆಪ್ರೇಷನ್ಸನ್ನು ನಾವು ನೋಡ್ತಾ ಬರ್ಬೋದು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ದ ಟೈಟಲ್ ಮಜ್ಯಾನ ಜಲ್ಮಾಚಿ ಚಿತ್ರಕಥಾ. ಓಕೆ, ಮಜ್ಯಾನ ಜಲ್ಮಾತಿ ಚಿತ್ರಕಥಾ ಬೈ ಶಾಂತಾಬಾಯಿ ಕಾಂಬ್ಳೆ be translated as the kaleidoscopic story of my life. Kaleidoscopic story of my life. It's an autobiography written by Dalit women in Marathi. Okay, so Shantabai is Marathi writer anta helbodu. Okay, Marathi, published in 1983 alli. Okay na. Next nodi, which work established Baburao Bahugul as a pioneering figure in ದಲಿತ್ ಲಿಟ್ರೇಚರ್. ವಿಚ್ ವರ್ಕ್ ಎಸ್ಟಾಬ್ಲಿಷ್ ಬಾಬುರಾವ್ ಬಹುಗುಲ್. ಇಲ್ಲಿಂದ ಮೇಲ್ ರೈಟರ್ಸ್. ಆಯಿತಾ, ಬಾಬುರಾವ್ ಬಹುಗುಲ್ ಆಸ್ ಅ ಪೈನರಿಂಗ್ ಫಿಗರ್ ಇನ್ ದಲಿತ್ ಲಿಟ್ರೇಚರ್. ದಟ್ಸ್ ನನ್ ಅದರ್ ದೆನ್ ಜೀವಮಿ ಜಾತ್ ಚೋರ್ಲಿ ಹೋತಿ. ಓಕೆ, ಜೀವಮಿ ಜಾತ್ ಚಾರ್ಲಿ ಹೋತಿ ವಿಚ್ ಇಸ್ ದ ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸ್ ಅಂತ ಹೇಳ್ಬೋದು, ಪಬ್ಲಿಷ್ ಇನ್ 1963 ಅಲ್ಲಿ. ಬಲೂತಾ ಬೈ ದಯಾ ಪವಾರ್.
ಓಕೆ. ನೆಕ್ಸ್ಟ್ ಉಪಾರ, ವೆರಿ ಇಂಪಾರ್ಟೆಂಟ್, ಲಕ್ಷ್ಮಣ್ ಮನೆ ಆಯಿತಾ, ಲಕ್ಷ್ಮಣ್ ಮನೆ ಬರೆದಿರೋಂಥದ್ದು. ಕರಕ್ಕುಬಾಯಿ ಬಾಮ, ಇದೀಗಷ್ಟೇ ಹೇಳಿದ್ದೀನಿ. ಓಕೆ. ನೆಕ್ಸ್ಟ್ ನೋಡಿ, ನಾಮದೇವ್ ದಸಲ್ ವಾಸ್ ಒನ್ ಆಫ್ ದ ಫೌಂಡರ್ಸ್ ಆಫ್ ವಿಚ್ ಮೂವ್ಮೆಂಟ್? ನಾಮದೇವ್ ದಸಲ್ ವಾಸ್ ಒನ್ ಆಫ್ ದ ಫೌಂಡರ್ ಆಫ್ ವಿಚ್ ಮೂವ್ಮೆಂಟ್? ದಲಿತ್ ಪ್ಯಾಂಥರ್ ಮೂವ್ಮೆಂಟ್ ಅಂತ ಹೇಳ್ಬೋದು, ವಿಚ್ ಫೌಂಡೆಡ್ ಇನ್ ದ ಇಯರ್ 1972 ಅಲ್ಲಿ, ಅಲಾಂಗ್ ವಿತ್ JV ಪವಾರ್ ಆಯಿತಾ. ಸೊ ನಾಮದೇವ್ ದಸಲ್ ಮತ್ತು JV ಪವಾರ್ ಆ್ಯಂಡ್ ಅದರ್ಸ್ ಕೋ-ಫೌಂಡೆಡ್ ದಲಿತ್ ಪ್ಯಾಂಥರ್ಸ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ನೋಡಿ, ವಿಚ್ ವಾಸ್ ನಾಮದೇವ್ ದಸಲ್ಸ್ ಫಸ್ಟ್ ಪೊಯೆಟ್ರಿ ಕಲೆಕ್ಷನ್? ನಾಮದೇವ್ ದಸಲ್ಸ್ ಫಸ್ಟ್ ಪೊಯೆಟ್ರಿ ಕಲೆಕ್ಷನ್ ಇಸ್ ಗೋಲ್ಪೀಠ, which was published in 1972. It's a poetry collection, debut poetry collection anta helbodu. It's a landmark for Marathi literature. Next, Namdev Dasal received which civilian award from the government of India? That's none other than Padma Shri in the year 1999. Very, very important. ಈ ಒಂಥರ ಅಂದರೆ ಲೈಕ್ ಪದ್ಮಶ್ರೀ ಇರ್ಬೋದು, ಸಾಹಿತ್ಯ ಅಕಾಡೆಮಿ ಇರ್ಬೋದು, ಈ ಥರ ಪ್ರಶಸ್ತಿ ಪಡೆದವ್ರದ್ದು ಜಾಸ್ತಿ ಕ್ವೆಶ್ಚನ್ಸನ್ನು ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಹೂ ಟ್ರಾನ್ಸ್ಲೇಟೆಡ್ ಅ ಸೆಲೆಕ್ಷನ್ ಆಫ್ ದಸಲ್ಸ್ ಪೋಯಮ್ ಇನ್ ಟು ಇಂಗ್ಲೀಷ್ ಆಸ್ ಪೋಯೆಟ್ಸ್ ಆಫ್ ದ ಅಂಡರ್ ವರ್ಲ್ಡ್? ಹೂ ಟ್ರಾನ್ಸ್ಲೇಟೆಡ್ ಸೆಲೆಕ್ಷನ್ ಆಫ್ ದಸಲ್ಸ್ ಪೋಯಮ್ಸ್ ಇನ್ ಟು ಇಂಗ್ಲೀಷ್ ಆಸ್ ಪೋಯೆಟ್ ಆಫ್ ದ ಅಂಡರ್ ವರ್ಲ್ಡ್? ದಟ್ಸ್ ನನ್ ಅದರ್ ದನ್ ದಿಲೀಪ್ ಛತ್ರೆ. ದಿಸ್ ಇಸ್ ದ PYQ ಆಯಿತಾ. ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ಸಲ್ಲಿ ಕೇಳಿದ್ದಾರೆ, ಟ್ರಾನ್ಸ್ಲೇಷರ್ ಯಾರು ಅಂತ ಹೇಳ್ಬಿಟ್ಟು. ದಿಲೀಪ್ ಛತ್ರೆ ಟ್ರಾನ್ಸ್ಲೇಟೆಡ್ ದಸಲ್ಸ್ ಮರಾಠಿ ಪೋಯಮ್ ಇಂಟು ಇಂಗ್ಲೀಷ್ ಟೈಟಲ್ ನಾಮದೇವ್ ದಸಲ್ ಪೋಯೆಟ್ಸ್ ಆಫ್ ದ ಅಂಡರ್ ವರ್ಲ್ಡ್, ಪಬ್ಲಿಷ್ಡ್ ಇನ್ 2007 ಅಲ್ಲಿ. ಓಕೆನಾ. ನೆಕ್ಸ್ಟ್ ನೋಡಿ, ವಿಚ್ ಫೇಮಸ್ ಆಂಥಾಲಜಿ ವಾಸ್ ಎಡಿಟೆಡ್ ಬೈ ಅರ್ಜುನ್ ದಾಂಗ್ಲೆ? ದಟ್ಸ್ ನನ್ ಅದರ್ ದನ್ ಪಾಯ್ಸನ್ಡ್ ಬ್ರೆಡ್. ಅದನ್ನು ಆ ಆಂಥಾಲಜಿಯನ್ನು ಎಡಿಟ್ ಮಾಡಿದ್ಯಾರು? ಅರ್ಜುನ್ ದಾಂಗ್ಲೆ. Which of the following is a poetry collection by Basudev Sunani? Okay, which of the following is a poetry collection by Basudev Sunani? That's none other than Asprishya. Asprishya, written by Basudev Sunani. Actually, Basudev Sunani belongs to Odisha. It's a Odia writer anta kuda helteve, Odisha. His notable poetry collections ಯಾವ್ಯಾವುದು ಅಂದರೆ ವೆರಿ ಇಂಪಾರ್ಟೆಂಟ್. ಒಂದು ಅಸ್ಪೃಶ್ಯ, ಓಕೆ, ಅಸ್ಪೃಶ್ಯ. ಇನ್ನೊಂದು ಬೇಸಿಕಲಿ ಕಾಲಿಯಾ ಉಬಾಚ, ಓಕೆ. ನೆಕ್ಸ್ಟ್ ಬಂದುಬಿಟ್ಟು ಪದಪೋಡಿ, ಓಕೆ, ಪದಪೋಡಿ. ಸೊ ದೀಸ್ ಆರ್ ದ 3 ವೆರಿ ಇಂಪಾರ್ಟೆಂಟ್ ಪೊಯೆಟ್ರಿ ಕಲೆಕ್ಷನ್ಸ್ ಅಂತ ಕೂಡ ಹೇಳ್ಬೋದು. ಓಕೆನಾ. ನೋಡಿ, ಕರಕು ಬೈ ಬಾಮ. ಬಾಮ ಬೇಸಿಕಲಿ ತಮಿಳ್ ರೈಟರ್, ನೆನ್ಪಿಟ್ಕೊಳ್ಳಿ. ಓಕೆ, ಬಾಮ ಈಸ್ ತಮಿಳ್ ರೈಟರ್. ನೆಕ್ಸ್ಟ್ ಜೂತನ್ ಬಂದುಬಿಟ್ಟು ಹಿಂದಿಯಲ್ಲಿ ಬರೆದಿರೋದು, ಆಯಿತಾ, ಸೋಮ್ ಪ್ರಕಾಶ್ ವಾಲ್ಮೀಕಿ. ನೆಕ್ಸ್ಟ್ ಬಲೂತಾ ಮರಾಠಿ ರೈಟರ್ ದಯಾ ಪವಾರ್ ಬರೆದಿರೋಂಥದ್ದು, ಅಥವಾ ಮರಾಠಿ ರೈಟರ್ ದಯಾ ಪವಾರ್, ಓಕೆ, ಅವ್ರು ಬರ್ತಿರೋಂಥದ್ದು. ಸೊ ಯು ಮಸ್ಟ್ ನೋ ಅವರ ಒರಿಜಿನ್ ಯಾವುದು ಅಂತ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಉಬಾಚ ವಾಸ್ ರಿಟನ್ ಬೈ, ಕೈಲಾ ಉಬಾಚ ರಿಟನ್ ಬೈ, ಈಗಷ್ಟೇ ಹೇಳಿದೆ ನಾನು, ದಟ್ಸ್ ಅನದರ್ ಬಸುದೇವ್ ಸುನಾನಿ. 3 ಪೊಯೆಟ್ರಿ ಕಲೆಕ್ಷನ್ಸಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಒನ್ ಪಾರ್ಟ್ ವಿಮೆನ್ ಬೈ ಪೆರುಮಲ್ ಮುರುಗನ್, ವೆರಿ ಇಂಪಾರ್ಟೆಂಟ್ ರೈಟರ್. ಒಂದು ಕ್ವೆಶ್ಚನ್ಸ್ ಕೇಳ್ತಾರೆ ಅವ್ರ ಬಗ್ಗೆ. ಒನ್ ಪಾರ್ಟ್ ವಿಮೆನ್ ಬೈ ಪೆರುಮಲ್ ಮುರುಗನ್ ಈಸ್ ದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಫ್ ವಿಚ್ ತಮಿಳ್ ನಾವೆಲ್? One Part Women by Perumal Murugan is the English translation of which Tamil novel? That's none other than Maduro Bangan. Okay, Maduro Bangan. Actually, it explores the complexity of marriage and societal pressure through the story of childless couple. ಅಂದರೆ ಈಗ ನಾವೇನಂತ ಹೇಳ್ತೀವಿ ಅಂದರೆ ಕಾಂಪ್ಲೆಕ್ಸಿಟಿ ಇನ್ ಮ್ಯಾರೇಜಸ್ ಎಸ್ಪೆಷಲಿ, ಆಯಿತಾ, ಚೈಲ್ಡ್ಲೆಸ್ ಕಪಲ್ನ ಸ್ಟೋರಿಯನ್ನು ಹೇಳ್ತಾ ಹೋಗ್ತಾರೆ. ಓಕೆ, ತಮಿಳ್ ನಾವೆಲ್ ಅಂತ ಹೇಳ್ಬೋದು. ಇದು ತಮಿಳ್ ನಾವೆಲ್, ಓಕೆನಾ. ತಮಿಳ್ ರೈಟರ್ ಪೆರುಮಲ್ ಮುರುಗನ್. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಅಂದರೆ ಈ ಒಂದು ಮಧುರೋ ಬಂಗಮ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್ ಬೈ ಅನಿರುದ್ಧನ್ ವಾಸುದೇವನ್, ಆಯಿತಾ. ಟ್ರಾನ್ಸ್ಲೇಟರ್ ಹೆಸರು ವೆರಿ ಇಂಪಾರ್ಟೆಂಟ್. ಯಾರು ಟ್ರಾನ್ಸ್ಲೇಟ್ ಮಾಡಿದ್ದು? ಅನಿರುದ್ಧನ್ ವಸುದೇವನ್, ಆಯಿತಾ. ಅನಿರುದ್ಧನ್ ವಸುದೇವನ್ ಅವರು ಏನು ಮಾಡಿದ್ದಾರೆ, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಪೆರುಮಲ್ ಮುರುಗನ್ ತಮಿಳಲ್ಲಿ ಮಧುರೋ ಬಂಗನ್ ಅಂತ ಬರೆದಿದ್ದಾರೆ, ಆಯಿತಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ನಾವೆಲ್ ಬೈ ಪೆರುಮಲ್ ಮುರುಗನ್ ಟೆಲ್ಸ್ ದ ಸ್ಟೋರಿ ಆಫ್ ಅ ಬ್ಲ್ಯಾಕ್ ಗೋಟ್? ವಿಚ್ ನಾವೆಲ್ ಬೈ ಪೆರುಮಲ್ ಮುರುಗನ್ ಟೆಲ್ಸ್ ದ ಸ್ಟೋರಿ ಆಫ್ ಅ ಬ್ಲ್ಯಾಕ್ ಗೋಟ್? ದಟ್ಸ್ ನನ್ ಅದರ್ ದ್ಯಾನ್ ಪೂನಾಚಿ. ಓಕೆ, ಪೂನಾಚಿ. ಫುಲ್ ಟೈಟಲ್ ಏನು? ಆರ್ ದ ಸ್ಟೋರಿ ಆಫ್ ಎ ಬ್ಲ್ಯಾಕ್ ಗೋಟ್. ಓಕೆ, ಸ್ಟೋರಿ ಆಫ್ ಬ್ಲ್ಯಾಕ್ ಗೋಟ್. ಇಟ್ಸ್ ಅ ಲೈಫ್ ಆಫ್ ಟೈನಿ ಬ್ಲ್ಯಾಕ್ ಗೋಟ್ ಇನ್ ಅ ರೂರಲ್ ವಿಲೇಜ್, ಆಯಿತಾ, ಅದ್ರ ಬಗ್ಗೆ ಇರೋಂಥ ಕತೆ. ನೆಕ್ಸ್ಟ್ ನೋಡಿ, ವಿಚ್ ಪೆರುಮಲ್ ಮುರುಗನ್ ನಾವೆಲ್ ಡೀಲ್ಸ್ ವಿತ್ ಕಾಸ್ಟ್ ಇಂಡ್ಯೂಸ್ಡ್ ವೈಲೆನ್ಸ್ ಆ್ಯಂಡ್ ಇಂಟರ್ಕಾಸ್ಟ್ ಮ್ಯಾರೇಜಸ್? ನೋಡಿ, ಕಾಸ್ಟ್ ಬೇಸ್ಡ್ ಸಿಸ್ಟಮ್, ಕಾಸ್ಟ್ ಬೇಸ್ಡ್ ವೈಲೆನ್ಸ್ ಆಸ್ ವೆಲ್ ಆಸ್ ಇಂಟರ್ಕಾಸ್ಟ್ ಮ್ಯಾರೇಜ್ ಬಗ್ಗೆ ಯಾವುದ್ರಲ್ಲಿ ಹೇಳಿದ್ದಾರೆ? ಫೈರ್ ಬಗ್ಗೆ, ಫೈರಲ್ಲಿ ಹೇಳಿದ್ದಾರೆ. ಓಕೆ, ಒರಿಜಿನಲಿ ಪಬ್ಲಿಷ್ಡ್ ಇನ್ ತಮಿಳ್ ಆಸ್ ಪಕ್ಕುಜಿ. ಓಕೆ,
ಪಕ್ಕೂಸಿ ಅಂತ ಹೇಳಿ ಬರೆದಿದ್ದಾರೆ ಅದನ್ನು. ಒರಿಜಿನಲಿ ತಮಿಳಲ್ಲಿ ಪಕ್ಕೂಸಿ, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 2013. ಇಟ್ ಈಸ್ ಅಬೌಟ್ ಕುಮಾರ ಸೇನ್ ಆ್ಯಂಡ್ ಸರೋಜಾ, ಆಯಿತಾ. ಕುಮಾರ ಸೇನ್ ಆ್ಯಂಡ್ ಸರೋಜಾ, ಯಂಗ್ ಕಪಲ್ ಹೂ ಮ್ಯಾರಿ ಫಾರ್ ಲವ್ ಅಕ್ರಾಸ್ ಕಾಸ್ಟ್ ಲೈನ್, ಆಯಿತಾ. ಹೌದು, ಇಂಟರ್ ಕಾಸ್ಟ್ ಮ್ಯಾರೇಜ್ ಬಿಟ್ವೀನ್ ಕುಮಾರ ಸೇನ್ ಆ್ಯಂಡ್ ಸರೋಜಾ ಬಗ್ಗೆನೇ ಇರೋಂಥ ಕ್ವೆಶ್ಚನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಕರೆಕ್ಟ್ಲಿ, ಆಯಿತಾ. ಪೆರುಮಲ್ ಮುರುಗನ್ ಅವರ ವರ್ಕ್ಸ್ನ ಕೇಳಿರೋಂಥದ್ದು. ಮಧುರೋಬಂಗನ್, ಒನ್ ಪಾರ್ಟ್ ವಿಮೆನ್, ಕುಲಾಂದಾರಿ, ಸೀಸನ್ ಆಫ್ ದ ಪಾಮ್, ಪಕ್ಕೂಸಿ, ಪಾಯರ್. ಓಕೆ, ಸೊ ಎಲ್ಲ ಕರೆಕ್ಟು. ಓಕೆ, ಮಧುರೋಬಂಗನನ್ನು ಏನಂತ ಕರೀತಾರೆ, ಒನ್ ಪಾರ್ಟ್ ವಿಮೆನ್, ಈಗಷ್ಟು ಡಿಸ್ಕಸ್ ಮಾಡಿದ್ವಿ, ವಿಚ್ ವಾಸ್ ಪಬ್ಲಿಷ್ಡ್ ಇನ್ 2010. ನೆಕ್ಸ್ಟ್ ಕುಲಂದಾರಿ ಪಬ್ಲಿಷ್ಡ್ ಇನ್ 2000 ಆಸ್ ಸೀಸನ್ ಆಫ್ ದ ಪಾಮ್, ಆ್ಯಂಡ್ ಪಕ್ಕೂಸಿ ಇನ್ ಪಯರ್ ಅಂತ ಹೇಳ್ತೀವಿ 2013. ಆಯಿತಾ. ಸೊ ಇಲ್ಲಿ ಟ್ರಾನ್ಸ್ಲೇಟರ್ ಯಾರ್ಯಾರು ಅನ್ನೋದು ವೆರಿ ಇಂಪಾರ್ಟೆಂಟ್. ಮಧುರೋಬಂಗನನ್ನು ಯಾರು ಟ್ರಾನ್ಸ್ಲೇಟ್ ಮಾಡ್ತಾರೆ ಇಂಗ್ಲೀಷಿಗೆ? ಅನಿರುದ್ಧನ್, ವೆರಿ ಇಂಪಾರ್ಟೆಂಟ್, ಅನಿರುದ್ಧನ್ ವಸುದೇವನ್. ಓಕೆ, ನೆಕ್ಸ್ಟ್ ಕುಲಂದಾರಿ ಸೀಸನ್ ಆಫ್ ಪಾಮ್ ಟ್ರಾನ್ಸ್ಲೇಟ್ ಮಾಡಿದ್ಯಾರು? ದಟ್ಸ್ ವಿ ಗೀತಾ. ಓಕೆ, ನೆಕ್ಸ್ಟ್ ಪಕ್ಕೂಸಿ ಟ್ರಾನ್ಸ್ಲೇಟೆಡ್ ಬೈ ಸೇಮ್ ಯಾರು? ಅನಿರುದ್ಧನ್ ವಾಸುದೇವನ್. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಮೋಸ್ಟ್ ಫೇಮಸ್, ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದ ಅಬವ್, ಆಯಿತಾ. ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದ ಅಬವ್. ನೆಕ್ಸ್ಟ್, ವಿಚ್ ಈಸ್ ದ ಮೋಸ್ಟ್ ಫೇಮಸ್ ಆಟೋಬಯೋಗ್ರಫಿಕಲ್ ವರ್ಕ್ ಆಫ್ ಶಾಂತಕುಮಾರ್ ಲಿಂಬಾಲೆ, ಶರಣ್ ಕುಮಾರ್ ಲಿಂಬಾಲೆ, ಸಾರಿ. ವಿಚ್ ಈಸ್ ದ ಮೋಸ್ಟ್ ಫೇಮಸ್ ಆಟೋಬಯೋಗ್ರಫಿಕಲ್ ವರ್ಕ್ ಆಫ್ ಶರಣ್ ಕುಮಾರ್ ಲಿಂಬಾಲೆ? ದಟ್ಸ್ ನನ್ ಅದರ್ ದೆನ್ ಅಕರ್ಮಾಶಿ. ಓಕೆ, ಅಕರ್ಮಾಶಿ. ಶರತ್ ಕುಮಾರ್ ಲಿಂಬಾಲೆ ಇಸ್ ಮರಾಠಿ ಆಥರ್. ಇಟ್ಸ್ ಅನ್ ಆಟೋಬಯೋಗ್ರಫಿ ಅಂತ ಕೂಡ ಹೇಳ್ಬೋದು. ಅಬೌಟ್ ಆಥರ್ಸ್ ಸೋಷಿಯಲ್ ಎಕ್ಸ್ಕ್ಲೂಷನ್ ಆ್ಯಂಡ್ ಐಡೆಂಟಿಟೀಸ್ ಆಸ್ ಅ ಚೈಲ್ಡ್ ಆಫ್ ದಲಿತ್ ಮದರ್ ಆ್ಯಂಡ್ ಹೈಕಾಸ್ಟ್ ಪಾಟೀಲ್ ಫಾದರ್. ಅಂದರೆ ಇದು ಸೋಷಿಯಲ್ ಎಕ್ಸ್ಕ್ಲೂಷನ್ ಬಗ್ಗೆ ಹೇಳ್ತಾರೆ. ಇನ್ನೊಂದು ಆ್ಯಕ್ಚುಲಿ ಆ್ಯಸ್ ಅ ಚೈಲ್ಡ್ ಆಗಿ ಅವರು ಅಂದರೆ ಐಡೆಂಟಿಟೀಸ್ ದ ಕ್ವೆಶ್ಚನ್ ಇದೆ, ಆಯಿತಾ. ಅವರ ಐಡೆಂಟಿಟಿ ಬಗ್ಗೆ ಒಂದು ಕ್ವೆಶ್ಚನ್ ಇದೆ. ಬಿಕಾಸ್ ಅವರು ಮದರ್ ಬಂದುಬಿಟ್ಟು ಲೋವರ್ ಕಾಸ್ಟು, ಅಪ್ಪ ಬಂದುಬಿಟ್ಟು ಹೈಯರ್ ಕಾಸ್ಟ್ ಪಾಟೀಲ್ ಫ್ಯಾಮಿಲಿಗೆ ಸೇರಿರೋವಂಥದ್ದು. ಅವರ ಐಡೆಂಟಿಟಿ ಕ್ವೆಶ್ಚನೇಬಲ್ ಆಗಿರುತ್ತೆ. ಆದ್ದರಿಂದ ಸೊಸೈಟಿಯಲ್ಲಿ ಅವ್ರನ್ನ ತುಂಬ ಬೇರೆ ಥರನೇ ನೋಡ್ತಿರ್ತಾರೆ. ಸೊ ಎಕ್ಸ್ಕ್ಲೂಷನನ್ನು ನಾವು ನೋಡ್ತಾ ಇರ್ಬೋದು, ಸೊಸೈಟಿ ಎಕ್ಸ್ಕ್ಲೂಷನನ್ನು ನಾವು ನೋಡ್ತಾ ಬರ್ಬೋದು. ಪ್ರಧಾನ ಸೂರ್ಯ, ಓಕೆ, ಪ್ರಜ್ಞಾ ಸೂರ್ಯ ಬೈ ಶರಣ್ ಕುಮಾರ್ ಲಿಂಬಾಲೆ ಇಸ್ ಅ ಬಯೋಗ್ರಫಿ ಆಫ್. ಪ್ರಜ್ಞಾ ಸೂರ್ಯ ಬೈ ಶರಣ್ ಕುಮಾರ್ ಲಿಂಬಾಲೆ ಇಸ್ ಅ ಬಯೋಗ್ರಫಿ ಆಫ್ ಬಿ ಆರ್ ಅಂಬೇಡ್ಕರ್. ಓಕೆ, ಬಿ ಆರ್ ಅಂಬೇಡ್ಕರ್ ಅವರ ಏನಂತ ಬಯೋಗ್ರಫಿ ಅಂತ ಕೂಡ ಹೇಳ್ಬೋದು. ಓಕೆ, ಪ್ರಜ್ಞಾ ಸೂರ್ಯ. ಓಕೆ, ನೆಕ್ಸ್ಟ್ ನೋಡಿ, ಶರಣ್ ಕುಮಾರ್ ಲಿಂಬಾಲೆ ರಿಸೀವ್ ದ ಪ್ರೆಸ್ಟಿಜಿಯಸ್ ಸರಸ್ವತಿ ಸಮ್ಮಾನ್ ಫಾರ್ ದ ವಿಚ್ ನಾವೆಲ್? ಫಾರ್ ಸನಾತನ್ ಅಂತ ವರ್ಕಿಗೆ ಅವರಿಗೆ ಪ್ರೆಸ್ಟಿಜಿಯಸ್ ಸರಸ್ವತಿ ಸನ್ಮಾನ್ ಅಂತ ಒಂದು ಏನು ಸಿಗುತ್ತೆ, ನಾವೆಲ್ಲಿಗೆ ಏನು ಆ ಒಂದು ಸರಸ್ವತಿ ಸನ್ಮಾನ ಸಿಗುತ್ತೆ, ಆಯಿತಾ. ವಿಚ್ ವಾಸ್ ಪ್ರೆಸೆಂಟೆಡ್ ಬೈ ಕೆ ಬಿರ್ಲಾ ಫೌಂಡೇಶನ್ ಅವ್ರು ಕೊಟ್ಟಿರ್ತಾರೆ ಫಾರ್ ದ ಕಾಂಟ್ರಿಬ್ಯೂಷನ್ ಟು ದ ಮರಾಠಿ ಲಿಟ್ರೇಚರಿಗೆ. ಒಂದು ಒಳ್ಳೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೆ ಬಿರ್ಲಾದವರು ಪ್ರೆಸ್ಟಿಜಿಯಸ್ ಸರಸ್ವತಿ ಸನ್ಮಾನನ ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡಿ, ವಿಚ್ ವರ್ಕ್ ಆಫ್ ಓಂ ಪ್ರಕಾಶ್ ವಾಲ್ಮೀಕಿ ಈಸ್ ಕನ್ಸಿಡರ್ಡ್ ಅ ಲ್ಯಾಂಡ್ ಮಾರ್ಕ್ ಆಟೋಬಯೋಗ್ರಫಿ ಇನ್ ದಲಿತ್ ಲಿಟ್ರೇಚರ್? ವಿಚ್ ವರ್ಕ್ ಆಫ್ ಓಂ ಪ್ರಕಾಶ್ ವಾಲ್ಮೀಕಿ ಈಸ್ ಕನ್ಸಿಡರ್ಡ್ ಅ ಲ್ಯಾಂಡ್ ಮಾರ್ಕ್ ಆಟೋಬಯೋಗ್ರಫಿ ಇನ್ ದಲಿತ್ ಲಿಟ್ರೇಚರ್? ದಟ್ಸ್ ನನ್ ಅದರ್ ದ್ಯಾನ್ ಜೂತನ್. ಓಕೆ, ಜೂತನ್ ಈಸ್ ಬೇಸಿಕಲಿ ಲ್ಯಾಂಡ್ ಮಾರ್ಕ್ ಇನ್ ದ ದಲಿತ್ ಲಿಟ್ರೇಚರ್ ಅಂತ ಹೇಳ್ಬೋದು, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1997. ಸೊ ಕೊರಕು ಬೈ ಬಾಮಾ, ಬಲೂತಾ ಬೈ ದಯಾ ಪವಾರ್. ಓಕೆ, ಅಕರ್ಮಾಶಿ ಬೈ ಈಗ ಡಿಸ್ಕಸ್ ಮಾಡಿದ್ವಿ ಶರಣ್ ಕುಮಾರ್ ಲಿಂಬಾಲೆ. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ವಾಸ್ ರಿಟನ್ ಬೈ ಡಾಕ್ಟರ್ ಅಂಬೇಡ್ಕರ್ ಇನ್ 1936? 1936 ಅಂಬೇಡ್ಕರ್ ಪಬ್ಲಿಷ್ ಮಾಡಿದ ವರ್ಕ್ಸ್ ಯಾವುದು ಅಂತ ಕೇಳ್ತಿದ್ದಾರೆ. ದಟ್ಸ್ ನನ್ ಅದರ್ ದನ್ ಅನಿಹಿಲೇಷನ್ ಆಫ್ ಕಾಸ್ಟ್, ವಿಚ್ ವಾಸ್ ಪಬ್ಲಿಷ್ ಇನ್ 1936. ಬುದ್ಧ ಆ್ಯಂಡ್ ಹಿಸ್ ಧಮ್ಮ ಪಬ್ಲಿಷ್ಡ್ ಇನ್ 1957. ಇದು ಪೋಸ್ಟ್ಯೂಮಸ್ಲಿ ಪಬ್ಲಿಷ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಪೋಸ್ಟ್ಯೂಮಸ್ಲಿ ಪಬ್ಲಿಷ್ ಆಗುತ್ತೆ. ನೆಕ್ಸ್ಟ್, ಪಾಕಿಸ್ತಾನ್ ಆರ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಪಬ್ಲಿಷ್ಡ್ ಇನ್ 1940. ದೆನ್ ಹೂ ವರ್ ದ ಶೂದ್ರಾಸ್ ಪಬ್ಲಿಷ್ಡ್ ಇನ್ 1946 ಪಬ್ಲಿಷ್ ಆಗುತ್ತೆ. 36 ಯಾವುದಾಗೋದು? ಅನ್ಹಿಲೇಷನ್ ಆಫ್ ಕಾಸ್ಟ್. ಓಕೆ, ಅರೇಂಜ್ ದ ಫಾಲೋವಿಂಗ್ ವರ್ಕ್ಸ್ ಆಫ್ ಬಿ ಆರ್ ಅಂಬೇಡ್ಕರ್ ಇನ್ ಕ್ರೊನಾಲಜಿಕಲ್ ಆರ್ಡರ್, ಆಯಿತಾ. ಬಿ ಆರ್ ಅಂಬೇಡ್ಕರ್ ವರ್ಕನ್ನು ಕ್ರೊನಾಲಜಿಕಲ್ ಆರ್ಡರ್ಲಿ ಬರೀರಿ ಅಂತ ಹೇಳ್ತಾರೆ. ಫಸ್ಟ್ ನೋಡಿ, ದ ಅನ್ಟಚಬಲ್ ಪಬ್ಲಿಷ್ಡ್ ಇನ್ 1948. ಅನ್ಹಿಲೇಷನ್ ಆಫ್ ಕಾಸ್ಟ್ ನಾವೀಗಷ್ಟು ಡಿಸ್ಕಸ್ ಮಾಡಿದ್ವಿ 1936. ಬುದ್ಧ ಆ್ಯಂಡ್ ಧಮ್ಮ ಈಗಷ್ಟು ನಾನು ಹೇಳಿದೆ ಪೋಸ್ಟ್ಯೂಮಸ್ಲಿ ಪಬ್ಲಿಷ್ ಆಗಿರೋದು 1957. ದೆನ್ ಏನು ಹೇಳ್ತೀವಿ, ಹೂ ವರ್ ಶೂದ್ರಾಸ್ 19
1946 ಸೊ ಆನ್ಸರ್ ಬಂದ್ಬಿಟ್ಟು ಬಿ. ನೆಕ್ಸ್ಟ್ ಡಿ. ಓಕೆ 46 and 48 ಎ and C. Okay, BDAC. Okay, BDAC is the correct answer. Next ನೋಡಿ, assertion and reason. Dalit literature generally avoid autobiographical forms. Reason, Dalit writers prefer fictional narratives over personal testimonies. Okay, both are false. ಆಯ್ತಾ, both are false. ಯಾಕೆಂದರೆ ನೋಡಿ, ದಲಿತ್ ಲಿಟ್ರೇಚರ್ ಮೇನ್ ಜಾನ್ರಾ ಯಾವುದು ಅಂತಂದರೆ, ಹಾಲ್ಮಾರ್ಕ್ ಆಫ್ ದಲಿತ್ ಲಿಟ್ರೇಚರ್ ಅಂದರೆ ಆಟೋಬಯೋಗ್ರಫಿ. ಅವರ ಸ್ವಂತ ಜೀವನದ ಕಥೆಗಳನ್ನು ಹೇಳ್ತಾ ಬರೋವಂಥದ್ದು. ನಾವು ಇಷ್ಟೊಂದು MCQ ಸಾಲ್ವ್ ಮಾಡ್ಕೊಂಬಂದಾಗ ಎಲ್ಲದೂ ಕೂಡ ಆಟೋಬಯೋಗ್ರಫಿ ಬಗ್ಗೆನೇ ಹೇಳಿರೋಂಥದ್ದು ಅಲ್ವಾ. ಸೊ ದಲಿತ್ ಲಿಟ್ರೇಚರ್ ಅವರು ಮೇನ್ಲಿ ಬೇಸ್ಡ್ ಆನ್ ಅದರ ಹಾಲ್ಮಾರ್ಕೇ ಯಾವುದು, ಆಟೋಬಯೋಗ್ರಫಿ. ಸೊ ಹಾಗಾಗಿ ಫಸ್ಟ್ ಒನ್ ಈಸ್ ರಾಂಗ್. ಸೆಕೆಂಡ್ ಒನ್ ನೋಡಿ, ದಲಿತ್ ರೈಟರ್ ಪ್ರಿಫರ್ ಫಿಕ್ಷನಲ್ ನರೇಟಿವ್. ನೋ, ದೇ ಆರ್ ನಾಟ್ ಎಟ್ ಆಲ್ ಪ್ರಿಫರ್ ಫಿಕ್ಷನಲ್ ನರೇಟಿವ್, ಬಟ್ ಪರ್ಸ್ನಲ್ ಆ್ಯಂಡ್ ಕಲೆಕ್ಟಿವ್ ಟೆಸ್ಟಿಮೋನಿಸ್ ಬಗ್ಗೆ ಹೇಳೋದು, ಪರ್ಸ್ನಲ್ ಲೈಫ್ ಬಗ್ಗೆ ಹೇಳ್ತಾ ಹೋಗುವಂಥದ್ದು. ಸೊ ಹಾಗಾಗಿ ಆರ್ ಈಸ್ ಫಾಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, assertion. Dalit literature challenges the dominant narrative of mainstream Indian literature. It foregrounds perspective historically excluded from the literary discourse. Both are correct. ಓಕೆ, ಎರಡು ಕೂಡ ಸರಿ. ನೋಡಿ, ದಲಿತ್ ಲಿಟ್ರೇಚರ್ ಚಾಲೆಂಜಸ್ ದ ಡಾಮಿನೆಂಟ್ ನರೇಟಿವ್ ಆಫ್ ದ ಮೇನ್ ಸ್ಟ್ರೀಮ್ ಇಂಡಿಯನ್ ಲಿಟ್ರೇಚರ್. ಇಲ್ಲಿ ಆ್ಯಕ್ಚುಲಿ ದಲಿತ್ ಲಿಟ್ರೇಚರ್ ಅವರು ಏನು ಮಾಡ್ತಾರೆ, ಚಾಲೆಂಜಸ್ ಮೇನ್ ಸ್ಟ್ರೀಮ್ ಇಂಡಿಯನ್ ಲಿಟ್ರೇಚರ್ ಬೈ ಹೈಲೈಟಿಂಗ್ ಲೀವ್ಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಆಪ್ರೇಷನ್. ದಲಿತ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ದಲಿತ್ ರೈಟರ್ಸ್ ಏನು ಮಾಡ್ತಾರೆ ಅಂತಂದರೆ, ಅವರ ಓನ್ ಲೀವ್ಡ್ ಎಕ್ಸ್ಪೀರಿಯನ್ಸ್, ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ಹೇಳೋದ್ರ ಮೂಲಕ ಚಾಲೆಂಜ್ ಮಾಡ್ತಾರೆ ಡಾಮಿನೆಂಟ್ ನರೇಟಿವ್. ಆಯಿತಾ, ಡಾಮಿನೆಂಟ್ ನರೇಟಿವ್ ಅಂದರೆ ಇಂಡಿಯನ್ ಲಿಟ್ರೇಚರಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ರು, ಲೈಕ್ ಅವರ ಲೈಫ್ ಬಗ್ಗೆ ಹೇಳೋಂಥದ್ದು ಅಥವಾ ಯಾವುದೋ ಒಂದು ಕತೆಗಳ ಫಿಕ್ಷನಲ್ ನರೇಟಿವ್ಸ್ ಬಗ್ಗೆ ಹೇಳೋಂಥದ್ದು. ಅವ್ರು ಯಾವುದು ಕೂಡ ಏನು ಮಾಡ್ತಿರಲಿಲ್ಲ, ದಲಿತ್ ಪೀಪಲ್ನ ಆಪ್ರೇಷನ್ ಬಗ್ಗೆ ಹೇಳ್ತಿರಲಿಲ್ಲ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈ ದಲಿತ್ ಲಿಟ್ರೇಚರ್ ಚಾಲೆಂಜ್ ಮಾಡ್ತಾರೆ, ಇಲ್ಲ ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೂಲಕ ನಾವು ಪ್ರಸ್ತುತಪಡಿಸಬೇಕು ನಮ್ಮ ವರ್ಕ್ಸನ್ನು ಅನ್ನೋದು. ಸೊ ಅದು ಚಾಲೆಂಜ್ ಮಾಡ್ತಿರೋದು ಕರೆಕ್ಟು. ಇಟ್ ಫಾರ್ಗೌನ್ಸ್ ಪರ್ಸ್ಪೆಕ್ಟಿವ್ ಹಿಸ್ಟಾರಿಕಲಿ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಲಿಟರರಿ ಡಿಸ್ಕಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಕ್ಲೂಡೆಡ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ಮೇನ್ ಸ್ಟ್ರೀಮ್ ಲಿಟ್ರೇಚರಲ್ಲಿ ಏನಾಗ್ತಿತ್ತು ಅಂತಂದರೆ, ಮೇನ್ ಸ್ಟ್ರೀಮ್ ಇಂಡಿಯನ್ ಲಿಟ್ರೇಚರಲ್ಲಿ ದೇ ಆರ್ ಸೈಲೆನ್ಸಿಂಗ್ ದಲಿತ್ ಲಿಟ್ರೇಚರ್ ಅಥವಾ ದಲಿತ್ ರೈಟರ್ಸನ್ನು ಸೈಲೆಂಟ್ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ದಲಿತ್ ಲಿಟ್ರೇಚರ್ ಏನು ಮಾಡ್ತಾರೆ, ದೇ ಆರ್ ಇಂಟ್ರೊಡ್ಯೂಸಿಂಗ್ ದೇರ್ ಪರ್ಸ್ಪೆಕ್ಟಿವ್, ಲ್ಯಾಂಗ್ವೇಜಸ್ ಆ್ಯಂಡ್ ರಿಯಾಲಿಟೀಸ್ ಥ್ರೂ ದ ರೈಟಿಂಗ್. ಸೊ ಅದನ್ನು ಹೇಳ್ತಾ ಬರ್ತಾರೆ. ಸೊ ಹಾಗಾಗಿ ಏನಂತ ಹೇಳ್ತೀವಿ, ಬೋತ್ ಆರ್ ಸರಿ. ಏನು, ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ಬೋದು. ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಲೀಸ್ಟ್ 1 ಆಥರ್ ಆ್ಯಂಡ್ ಲೀಸ್ಟ್ 2. ಫಸ್ಟ್ ಓಂ ಪ್ರಕಾಶ್ ವಾಲ್ಮೀಕಿ, ವೆರಿ ಇಂಪಾರ್ಟೆಂಟ್, ಗೊತ್ತಿದೆ, ಜೂತನ್. ಓಕೆ, ಬಾಮಾ ಈಗಷ್ಟು ಡಿಸ್ಕಸ್ ಮಾಡಿದ್ವಿ, ಕೊರಕ್ಕು. ಶರಣ್ ಕುಮಾರ್ ಲಿಂಬಾಲೆ, ರಿಟರ್ನ್ ಅಕರ್ಮಾಶಿ. ನೆಕ್ಸ್ಟ್ ಬೇಬಿ ಕಾಂಬ್ಲೆ, ರಿಟರ್ನ್ ದ ಪ್ರಿಸನ್ ವಿ ಬ್ರೋಕ್ ಅಲ್ವಾ. ಸೊ A2, B1, C3, D4. ಓಕೆ, ನೆಕ್ಸ್ಟ್ ನೋಡಿ, ಓಂ ಪ್ರಕಾಶ್ ವಾಲ್ಮೀಕಿ ಲ್ಯಾಂಗ್ವೇಜಸ್ ಬಗ್ಗೆ ಕೇಳ್ತಿರೋದು, ರೈಟರ್ಸ್ ಆ್ಯಂಡ್ ದೇರ್ ಲ್ಯಾಂಗ್ವೇಜಸ್. ಓಂ ಪ್ರಕಾಶ್ ವಾಲ್ಮೀಕಿ ನಾನೀಗ ಡಿಸ್ಕಸ್ ಮಾಡೋಕ್ಕೆ ಹೇಳಿದ್ದೆ, ಹಿಂದಿ ರೈಟರ್. ಬಾಮಾ ಬೇಸಿಕಲಿ ತಮಿಳ್ ರೈಟರ್. ನಾಮದೇವ್ ದಸಲ್ ಬೇಸಿಕಲಿ ಮರಾಠಿ ರೈಟರ್. ಜೋಸೆಫ್ ಮ್ಯಾಕ್ವಾನ್ ಬೇಸಿಕಲಿ ಗುಜರಾತಿ ರೈಟರ್ಸ್ ಅಂತ ಹೇಳ್ಬೋದು. ಅಂದರೆ A2, B1, C3, D4. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಊರ್ಮಿಳಾ ಪವಾರ್ ಆ್ಯಂಡ್ ಆಥರ್ಸ್ ಆ್ಯಂಡ್ ದೇರ್ ವರ್ಕ್ಸ್. ಊರ್ಮಿಳಾ ಪವಾರ್, ಕುಮುದ್ ಪಾವ್ಡೆ, ಬಿ ಶಿವಕಾಮಿ, ಬಾಸುದೇವ್ ಸುನಾನಿ. ಓಕೆ, ಸೊ ಆ್ಯಕ್ಚುಲಿ ಊರ್ಮಿಳಾ ಪವಾರ್ ರಿಟರ್ನ್ ಆಯ್ದಾನ್, ಆಸ್ ವಿ ನೋ ದಟ್, ವಿವ್ ಆಫ್ ಮೈ ಲೈಫ್. ದೆನ್ ಕುಮುದ್ ಪಾವ್ಡೆ ರಿಟರ್ನ್ ಅಂತಸ್ಫೋಟ್ ಅಲ್ವಾ. ಸಿ ಆ್ಯಕ್ಚುಲಿ ಪಿ ಶಿವಕಾಮಿ, ದ ಗ್ರಿಪ್ ಆಫ್ ಚೇಂಜ್. ಬಸುದೇವ್ ಸುನಾನಿ ರಿಟರ್ನ್ ಅಚ್ಯುತ್. ಓಕೆ, ಸೊ ಸೇಮ್ ಇದು ಏನು ಆನ್ಸರ್ ಬಂದ್ಬಿಟ್ಟು A2, B1, C3, D4. ನೆಕ್ಸ್ಟ್ 45 ಕ್ವೆಶ್ಚನ್ ನೋಡಿ, B.R. ಅಂಬೇಡ್ಕರ್, ಕಂಚಾ ಇಲಯ್ಯ ಶೆಫರ್ಡ್, ಶರ್ಮಿಳಾ ರಿಜೆ, ಗೋಪಾಲ್ ಗುರು. ಓಕೆ, ಸೊ B.R. ಅಂಬೇಡ್ಕರ್, annihilation of caste, as we know that. Kancha Ilaya, written Why I'm Not a Hindu. Okay, Sharmila Rije, writing caste and writing gender, already we discussed. Gopal Guru, humiliation, claims and context. Okay, so answer A1, 2, 3, 4. Okay, A1, B2, C3, D4. Okay, next note. Assertion, Namdev Dasal was a founder member of Dalit Panther movement. His poetry generally avoids political and social themes.
ಓಕೆ, ನಾಮದೇವ್ ದಸಾಲ್ ಈಗಷ್ಟು ಡಿಸ್ಕಸ್ ಮಾಡಿದ್ವಿ. ಹಿ ಈಸ್ ಅ ಫೌಂಡರ್ ಆಫ್ ದ ಪ್ಯಾಂಥರ್ ಅಂತ ಹೇಳ್ಬೋದು, ಏನು ಅಲಾಂಗ್ ವಿತ್ JV ಪವಾರ್ ಅವರ ಜೊತೆ ಸೇರಿ ಏನು ಮಾಡ್ತಾರೆ, ದಲಿತ್ ಪ್ಯಾಂಥರ್ಸ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಇನ್ನು 1972 ಅಲ್ಲಿ ಎಸ್ಪೆಷಲಿ ಇನ್ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಈಸ್ ಕರೆಕ್ಟ್, ಎ ಇಸ್ ಕರೆಕ್ಟ್. ಆರ್ ನೋಡಿ, ಹಿಸ್ ಪೋಯಟ್ರಿ ಜನರಲಿ ಅವಾಯ್ಡ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಥೀಮ್ಸ್. ನೋ, ಹಿಸ್ ಪೋಯಟ್ರಿ ಸೆಂಟರ್ಡ್ ಆನ್ ಸೋಷಿಯೋ ಪೊಲಿಟಿಕಲ್ ಸ್ಟ್ರಗಲ್ಸ್. ಆಯಿತಾ, ಸೋಷಿಯೋ ಪೊಲಿಟಿಕಲ್ ಸ್ಟ್ರಗಲ್ಸ್ ಫೇಸ್ಡ್ ಬೈ ಏನಂತ ಹೇಳ್ತೀವಿ, ಫೇಸ್ಡ್ ಬೈ ಮಾರ್ಜಿನಲೈಸ್ಡ್ ಒನ್. ಓಕೆ, ಮಾರ್ಜಿನಲೈಸ್ಡ್ ಒನ್. ಓಕೆ, ಸೊ ಹಾಗಾಗಿ ಎ ಈಸ್ ಟ್ರೂ, ಆರ್ ಈಸ್ ಫಾಲ್ಸ್, ಡಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ನೋಡಿ, ಕುಮುದ್ ಪಾವ್ಡೆ ಚಾಲೆಂಜಸ್ caste and gender hierarchy through her writing. And she was among the first Dalit women to study Sanskrit. Both are correct. ಆಯಿತಾ, ಬೋತ್ ಆರ್ ಟ್ರೂ. ನಾವು ಡಿಸ್ಕಸ್ ಮಾಡೋಕೆ ಹೇಳಿದೆ, ಕುಮುದ್ ಪಾವ್ಡೆ ಬೇಸಿಕಲಿ ಚಾಲೆಂಜಿಂಗ್ ಕಾಸ್ಟ್ ಆ್ಯಂಡ್ ಜೆಂಡರ್ ಹೈರಾರ್ಕೀಸ್ ಥ್ರೂ ಹರ್ ರೈಟಿಂಗ್ಸ್. ಅವರ ಬಯೋಗ್ರಫಿಯಲ್ಲಿ ಏನು ಹೇಳಿದ್ದಾರೆ, ಹರ್ ಜರ್ನಿ ಟುವರ್ಡ್ಸ್ ಏನಂತ ಹೇಳ್ತೀವಿ, ಲರ್ನಿಂಗ್ ಸಂಸ್ಕೃತನ ಕಲಿಯುವಂಥ ಟೈಮಲ್ಲಿ ಯಾವ್ಯಾವ ಚಾಲೆಂಜಸ್ಸನ್ನು ಫೇಸಸ್ ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಬೋತ್ ಎ ಆ್ಯಂಡ್ ಆರ್ ಟ್ರೂ. ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳ್ಬೋದು. ಅವ್ರ ವರ್ಕ್ಸಲ್ಲಿ ಅದೇ ಹೇಳಿರೋಂಥದ್ದಲ್ವಾ. ಸೊ ನೆಕ್ಸ್ಟ್ ನೋಡಿ, ಅರೇಂಜ್ ದ ಫಾಲೋವಿಂಗ್ ಇನ್ ಕ್ರೊನಾಲಾಜಿಕಲ್ ಆರ್ಡರ್ ಆಫ್ ಪಬ್ಲಿಕೇಶನ್. ಜೂತನ್, ಕರಕು, ಬಲೂತಾ, ಅನಿಹಿಲೇಷನ್ ಆಫ್ ಕಾಸ್ಟ್. ಆಯಿತಾ, ಫಸ್ಟ್ ನೋಡಿ, ಜೂತನ್ ಪಬ್ಲಿಷ್ಡ್ ಇನ್ 1997 ಬೈ ಓಂ ಪ್ರಕಾಶ್ ವಾಲ್ಮೀಕಿ. ಓಕೆ, ದೆನ್ ಕರಕು ಬೈ ಬಾಮಾ ಪಬ್ಲಿಷ್ಡ್ ಇನ್ 1992. ಓಕೆ, ನೆಕ್ಸ್ಟ್ ನೋಡಿ, ಬಲೂತಾ ಪಬ್ಲಿಷ್ಡ್ ಇನ್ 1978 ಬೈ ದಯಾ ಪವಾರ್. ಓಕೆ, ನೆಕ್ಸ್ಟ್ ಅನಿಹಿಲೇಷನ್ ಆಫ್ ಕಾಸ್ಟ್ ಪಬ್ಲಿಷ್ಡ್ ಇನ್ 1936 ಬೈ BR ಅಂಬೇಡ್ಕರ್. ಓಕೆ, BR ಅಂಬೇಡ್ಕರ್. ಆಪ್ಷನ್ ಹೆಂಗೆ ಬರುತ್ತೆ, ಡಿ, ಸಿ, ಬಿ, ಎ. ಓಕೆ, ಆನ್ಸರ್ ಬಂದ್ಬಿಟ್ಟು ಹೀಗೆ. ಓಕೆ, ನೆಕ್ಸ್ಟ್ ನೋಡಿ, ಅರೇಂಜ್ ದ ಫಾಲೋವಿಂಗ್ ವರ್ಕ್ಸ್ ಬೈ ಮೀನಾ ಕಂದಸ್ವಾಮಿ ಇನ್ ಕ್ರೊನಾಲಾಜಿಕಲ್ ಆರ್ಡರ್. ಮೀನಾ ಕಂದಸ್ವಾಮಿ ಅವ್ರದ್ದು ವೆರಿ ಇಂಪಾರ್ಟೆಂಟ್ ರೈಟರ್. ಓಕೆ, ಆನ್ಸರ್ ಬಂದುಬಿಟ್ಟು ಟಚ್ ಪಬ್ಲಿಷ್ಡ್ ಇನ್ ಪೊಯೆಟ್ರಿ ಕಲೆಕ್ಷನ್ ಪಬ್ಲಿಷ್ಡ್ ಇನ್ 2006. ಮಿಸ್ ಮಿಲಿಟೆನ್ಸಿ ಪಬ್ಲಿಷ್ಡ್ ಇನ್ 2010. ಇಟ್ಸ್ ಆಲ್ಸೋ ದ ಪೊಯೆಟ್ರಿ ಕಲೆಕ್ಷನ್. ಜಿಪ್ಸಿ ಗಾಡೆಸಸ್ ಪಬ್ಲಿಷ್ಡ್ ಇನ್ 2014. ಇಟ್ಸ್ ಅ ನಾವೆಲ್ ಅಂತ ಹೇಳ್ಬೋದು. ದೆನ್ ವೆನ್ ಐ ಹಿಟ್ ಯು ಇಸ್ ಆಲ್ಸೋ ದ ನಾವೆಲ್ ಪಬ್ಲಿಷ್ಡ್ ಇನ್ 2017. ಇವೆರಡು ಪೊಯೆಟ್ರಿ ಕಲೆಕ್ಷನ್ಸ್. ಆಯಿತಾ, ಪೊಯೆಟ್ರಿ ಕಲೆಕ್ಷನ್ಸ್, ಎರಡು ನಾವೆಲ್. ಸೊ ಆನ್ಸರ್ ಕರೆಕ್ಟಾಗಿದೆ, ಎ, ಬಿ, ಸಿ, ಡಿ. ಓಕೆ, ಲಾಸ್ಟ್ ಕ್ವೆಶ್ಚನ್. ವಿಚ್ ಮೂವ್ಮೆಂಟ್ ಇನ್ಸ್ಪೈರ್ ದ ರೈಸ್ ಆಫ್ ಮಾಡರ್ನ್ ದಲಿತ್ ಲಿಟ್ರೇಚರ್ ಇನ್ ಮಹಾರಾಷ್ಟ್ರ? ಯಾವ ಒಂದು ಮೂವ್ಮೆಂಟ್ ಇನ್ಸ್ಪೈರ್ ಆಗಿದೆ? ದಟ್ಸ್ ನನ್ ಅದರ್ ದೆನ್ ಅಂಬೇಡ್ಕರೈಟ್ ಮೂವ್ಮೆಂಟ್ ಅಂತ ಕೂಡ ಹೇಳ್ಬೋದು. ಓಕೆ, ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಈ ಒಂದು ಪರ್ಟಿಕ್ಯುಲರ್ PDF ನಾನು ಅಲ್ಲಿ ಶೇರ್ ಮಾಡಿರ್ತೀನಿ. ಸೊ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಲಿಂಗ್ವಿಸ್ಟಿಕ್ ಬಗ್ಗೆ ತೊಗೊಂಬರ್ತೀನಿ. ರಿಥೋರಿಕ್ ಆ್ಯಂಡ್ ಪ್ರೊಸೋಡಿ ಬಗ್ಗೆ ಕೇಳ್ತಾರೆ ಕ್ವೆಶ್ಚನ್ಸನ್ನು, ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಲ್ಯಾಂಗ್ವೇಜ್ ಬಗ್ಗೆ ಒಂದಿಷ್ಟು ಹೇಳ್ತೀನಿ, ಲೈಕ್ ಸ್ಪೇರ್ ವುಲ್ಫ್ ಹೈಪೋಥೆಸಿಸ್ ಇರ್ಬೋದು, ELT ಬಗ್ಗೆ ಇರ್ಬೋದು. ಅದ್ರ ಬಗ್ಗೆ ಒಂದು ಏನು ಈ ಥರ ರಿವಿಷನ್ಸ್, ಒಂದು ಶಾರ್ಟ್ ರಿವಿಷನ್ಸನ್ನು ಮಾಡೋಣ. ಬಿಕಾಸ್ ಜಾಸ್ತಿ ಕ್ವೆಶ್ಚನ್ಸ್ ಅದ್ರ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಅದಾದಮೇಲೆ ಲಾಸ್ಟ್ ನಿಮ್ಗೆ ಎಕ್ಸಾಮಿಗೆ ಒಂದು 2 days ಇದ್ದಾಗ ವರ್ಲ್ಡ್ ಲಿಟ್ರೇಚರ್ದು ಒಂದು MCQs ಬರ್ತೀನಿ. ಸೊ ಲಾಸ್ಟ್ ಟೈಮ್ ರಿವಿಷನ್ ಅಂತ ಹೇಳ್ತೀವಲ್ಲ, ಆ ಥರದೊಂದು ಮಾಡೋಣ. ಓಕೆನಾ. ಸೊ ಏನು ಮಾಡ್ಬೇಕು, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಮತ್ತೆ ಲ್ಯಾಂಗ್ವೇಜ್ ಬಗ್ಗೆ, ಲಿಂಗ್ವಿಸ್ಟಿಕ್ ಬಗ್ಗೆ ಒಂದು ಅಸರ್ಷನ್ ರೀಸನ್ ಇರ್ಬೋದು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ಸ್ ಇರ್ಬೋದು, ಮ್ಯಾಚ್ ದ ಫಾಲೋವಿಂಗ್, ಆ ಥರದ್ದೆಲ್ಲ ಕ್ವೆಶ್ಚನ್ಸನ್ನು ತೊಗೊಂಡು ಬರ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್ ಬಾಯ್.